ಹರೇ ಕೃಷ್ಣ. ದಶರಥನ ಹೃದಯದ ನೋವು. ಅಯೋಧ್ಯೆ ಎಂಬ ಸುಂದರ ನಗರದಲ್ಲಿ ದಶರಥ ಮಹಾರಾಜನಿಗೆ ಎಲ್ಲವೂ ಇತ್ತು. ರಾಜ್ಯ, ಐಶ್ವರ್ಯ, ಗೌರವ ಹಾಗೂ ಮೂವರು ಮಹಾರಾಣಿಗಳು, ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ. ಆದರೆ ಮನಸ್ಸಿನಲ್ಲಿ ಒಂದು ದೊಡ್ಡ ಖಾಲಿತನ, ಮಕ್ಕಳಿಲ್ಲದ ನೋವು. ವರ್ಷಗಳು ಕಳೆಯುತ್ತಾ ಹೋಯಿತು. ಆದರೆ ಅರಮನೆ ನಿಶ್ಶಬ್ದವಾಗಿಯೇ ಇತ್ತು. ಮಕ್ಕಳ ನಗು ಕೇಳಬೇಕಾದ ಸ್ಥಳದಲ್ಲಿ ಮೌನ ಮಾತ್ರ ಇತ್ತು. ನನ್ನ ನಂತರ ಈ ರಾಜ್ಯವನ್ನು ಯಾರು ಸಾಗಿಸುವರು ಎಂಬ ಪ್ರಶ್ನೆ ಕಾಡುತ್ತಿತ್ತು. ಒಂದು ದಿನ ಮಹರ್ಷಿ ವಸಿಷ್ಠರು ಹೇಳಿದರು, ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡು, ನಿನಗೆ ಸಂತಾನ ಲಭ್ಯವಾಗುತ್ತದೆ ಎಂದು. ದಶರಥನ ಕಣ್ಣಿನಲ್ಲಿ ಆಶಯ ಕಿರಣ ಹೊಳೆಯಿತು. ಋಷ್ಯಶೃಂಗರು ಆಗಮಿಸಿದರು. ಈ ಮಹಾಯಾಗವನ್ನು ನಡೆಸಲು ಮಹಾನ್ ಋಷಿ ಋಷ್ಯಶೃಂಗ ಅವರನ್ನು ಆಹ್ವಾನಿಸಲಾಯಿತು. ಅವರು ಅಯೋಧ್ಯೆಗೆ ಬಂದಾಗ ಆ ನಗರವೇ ಪವಿತ್ರತೆಯಿಂದ ತುಂಬಿತು. ಯಾಗ ಪ್ರಾರಂಭವಾಯಿತು. ಮಂತ್ರಗಳ ಧ್ವನಿ, ಅಗ್ನಿಯ ಜ್ವಾಲೆಗಳಲ್ಲಿ ಭಕ್ತಿಯ ಸಮರ್ಪಣೆ. ಈಗ ದಶರಥನು ರಾಜನಲ್ಲ, ಒಬ್ಬ ತಂದೆಯಾಗಬೇಕೆಂಬ ಆರೈಕೆ ಹೊಂದಿದ ಭಕ್ತಿ. ಇಲ್ಲಿ ಒಂದು ದಿವ್ಯ ಅದ್ಭುತ ನಡೆಯಿತು. ಯಾಗದ ಶಿಖರದಲ್ಲಿ ಅಗ್ನಿಯಿಂದ ಒಂದು ದಿವ್ಯ ಪುರುಷನು ಬಂದು, ಅವನ ಕೈಯಲ್ಲಿ ಒಂದು ಚಿನ್ನದ ಪಾತ್ರೆ, ಅದರೊಳಗಿರುವ ಪಾಯಸ. ಅವರು ನಿಧಾನವಾಗಿ ಹೇಳಿದರು, ಹೇ ದಶರಥ ಮಹಾರಾಜ, ದೇವತೆಗಳು ನಿನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದಾರೆ. ಈ ಪಾಯಸವನ್ನು ನಿನ್ನ ಮಹಾರಾಣಿಗಳಿಗೆ ಕೊಡು, ನಿಮಗೆ ಪುತ್ರರು ಜನಿಸುತ್ತಾರೆ ಎಂದು. ದಶರಥನು ಭಕ್ತಿಯಿಂದ ಅದನ್ನು ಸ್ವೀಕರಿಸಿ ಅವನ ಹೃದಯ ತುಂಬಿತು. ಪಾಯಸವನ್ನು ಹೇಗೆ ಹಂಚಿದರು ಎಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹರೇ ಕೃಷ್ಣ.